ಬಜೆಟ್ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈ ಟೆನ್ಷನ್ ಶುರುವಾಯ್ತಾ. ಒಂದು ಕಡೆ ಸಿಎಂಗೆ ಪವರ್ ಶೇರಿಂಗ್ ತಲೆ ಬಿಸಿ, ಮತ್ತೊಂದು ಕಡೆ ಸಾರಿಗೆ ನೌಕರರ ಮುಷ್ಕರದ ಟೆನ್ಷನ್. ಬಜೆಟ್ ಮಂಡಿಸಬೇಕು ಈಗ ಮಾರ್ಚ್ನಲ್ಲಿ. ಈ ಮಧ್ಯದಲ್ಲಿ ಟೆನ್ಷನ್ ಮೇಲೆ ಟೆನ್ಷನ್ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಒಂದು ಕಡೆ ಪವರ್ ಶೇರಿಂಗ್ ತಲೆಬಿಸಿ, ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಸರ್ಕಸ್ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಾರಿಗೆ ನೌಕರರು ಈ ಹಿಂದೆ ಮುಷ್ಕರ ಮಾಡಿದ್ರು, ಈಗ ಮತ್ತೊಮ್ಮೆ ಮುಷ್ಕರ ಮಾಡ್ತೀವಿ ಅನ್ನೋದಾಗಿ ಹೇಳಿಕೆ ಕೊಡ್ತಿದ್ದಾರೆ. ನಾಳೆ ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತೆ. ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋ. ನಾಳೆ ಸಾರಿಗೆ ಬಸ್ ಸೇವೆಯಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅತ್ತ ಗರಿ ಇತ್ತ ಪುಲಿ ಅನ್ನುವಂತ ರೀತಿಯಲ್ಲಿ ಹೈ ಟೆನ್ಷನ್ ಶುರುವಾಗಿದೆ. ಒಂದು ಕಡೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳ ಜೊತೆ ಸರಣಿ ಮ್ಯಾರಥಾನ್ ಸಭೆಯನ್ನ ಮಾಡಿದ್ರು, ಮತ್ತೊಂದು ಕಡೆ ಪವರ್ ಶೇರಿಂಗ್ ನ ಟೆನ್ಷನ್. ನಿಮಗೆ ಗೊತ್ತಿರೋ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಭೇಟಿಯ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾತಿನ ವರಸೆಯನ್ನೇ ಬದಲಾಯಿಸಿಬಿಟ್ರು. 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತಿದ್ದವರು ಹೈಕಮಾಂಡ್ ನಿರ್ಧಾರವೇ ಫೈನಲ್ ಅನ್ನೋದಕ್ಕೆ ಬಂದು ತಲುಪಿದ್ರು. ಒಟ್ನಲ್ಲಿ 5 ವರ್ಷದ ಸಿಎಂ ಅವಧಿಯನ್ನ ನಾನೇ ಕಂಪ್ಲೀಟ್ ಮಾಡ್ತೀನಿ ಅನ್ನುವಂತ ಒಂದು ರೀತಿಯಾದಂತ ಅವರು ಕೊಟ್ಟ ಹೇಳಿಕೆಗೆ ಬದ್ಧರಾಗಿರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸಾರಿಗೆ ನೌಕರರಿಗೆ, ಅದರಲ್ಲೂ ಬಹಳ ಪ್ರಮುಖವಾಗಿ ಹಿಂಬಾಕಿಯನ್ನ ಕ್ಲಿಯರ್ ಮಾಡಬೇಕು ಅನ್ನೋದ ಕುರಿತಾಗಿ ಮುಷ್ಕರ ಮಾಡ್ತಾ ಇದ್ರು. ಕೆಲವು ಪ್ರತಿಭಟನೆಗಳಲ್ಲಿ ಅವ್ರ ಮೇಲೆ ಹಾಕಿರುವಂತಹ ಕೇಸ್ಗಳನ್ನ ಕ್ಲಿಯರ್ ಮಾಡಬೇಕು ಅನ್ನೋದಾಗಿ ಕೂಡ ಹೇಳಿದ್ರು. ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಮೀಟಿಂಗ್ ಮಾಡಿದ್ರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಮುಷ್ಕರ ಆಗತ್ತೆ ನಾಳೆ. ಬೆಂಗಳೂರು ಚಲೋಗೆ ಕರೆ ನೀಡಿದೆ ಸಂಘಟನೆ. ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಮುಷ್ಕರಕ್ಕೆ ಕರೆ ನೀಡಿರುವುದು. ನಾಳೆ ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳ ಸಾರಿಗೆ ನೌಕರರಿಂದ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಬಹಳ ಮುಖ್ಯವಾಗಿ ಬೆಂಗಳೂರು ಚಲೋಗೆ ಸಂಘಟನೆ ಕರೆ ನೀಡಿರೋದು. ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಕೂಡ ಮುಷ್ಕರ ಮಾಡಿದ್ರು, ಬಹಳಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು. ಅದಕ್ಕೆ ಸಂಬಂಧಪಟ್ಟಂತೆ 1 ವಾರ ಗ್ಯಾಪ್ ಕೊಡಿ, ಅದಾದ ನಂತರದಲ್ಲಿ ನಿಮ್ಮನ್ನು ಕರೀತೀನಿ ಮಾತನಾಡ್ತೀನಿ ಅಂತ ಹೇಳಿದ್ರು. ಬಟ್ ಸಿಎಂ ಸಿದ್ದರಾಮಯ್ಯ ಅವರು ಅಷ್ಟೊಂದು ತಲೆ ಕೆಡಿಸ್ಕೊಂಡಂತ ಕಾಣಿಸ್ಲಿಲ್ಲ. ಯಾಕಂತ ಹೇಳಿದ್ರೆ ಮುಖಂಡರನ್ನ ಕರೆದ್ರು, ಮುಖ್ಯಸ್ಥರನ್ನ ಕರೆದ್ರು, ಮಾತನಾಡಿದ್ರು. ಹಿಂಬಾಕಿಯನ್ನ ಪಾವತಿ ಮಾಡಿ ಅನ್ನೋದಾಗಿ ಕೂಡ ವಿವಿಧ ಬೇಡಿಕೆಗಳಲ್ಲಿ ಒಂದಾಗಿತ್ತು. ಹಾಕಿದಂತ ಕೇಸ್ಗಳನ್ನ ಕೂಡ ಕೈ ಬಿಡುವಂತೆ ಕೂಡ ಮುಷ್ಕರಕ್ಕೆ ಈ ಹಿಂದೆ ಕರೆ ಕೊಟ್ಟಿದ್ರು. ಬಟ್ ನಾಳೆಯೂ ಕೂಡ ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳ ಸಾರಿಗೆ ನೌಕರರು ಬೃಹತ್ ಮಟ್ಟಿಗೆ ಪ್ರತಿಭಟನೆ ನಡೆಸ್ತಾರೆ. ಒಂದು ಕಡೆ ಅನುದಾನವನ್ನ ಕುರಿತಾಗಿ ಕೂಡ ಕೇಳಿದ್ರು, ಅಥವಾ ಕ್ಲಿಯರ್ ಮಾಡಿ ಹಿಂಪಡೆತದ ಬಾಕಿಯನ್ನ ಅನ್ನೋದಾಗಿ ಕುರಿತು ಬಜೆಟ್ಗೂ ಕೂಡ ರೆಡಿ ಮಾಡ್ಕೊಳ್ಬೇಕು, ಸಿದ್ಧತೆ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಸಾರಿಗೆ ನೌಕರರು ಕೂಡ ಮುಷ್ಕರ ಮಾಡ್ತಾ ಇರೋದು ಮತ್ತೊಂದು ತಲೆಬಿಸಿಗೆ ಕಾರಣವಾಗ್ತಾ ಇರೋದು. ಒಟ್ನಲ್ಲಿ ಹೈ ವೋಲ್ಟೇಜ್ ಟೆನ್ಷನ್ ಮಾತ್ರ ಸಿದ್ದರಾಮಯ್ಯ ಅವರಿಗೆ ಕಟ್ಟಿಟ್ಟ ಬುತ್ತಿ. ಇದನ್ನೆಲ್ಲ ಉಪಶಮನ ಮಾಡೋದಕ್ಕೆ ಏನು ಸಿದ್ಧತೆಯನ್ನ ಮಾಡ್ಕೊಳ್ತಾರಾ ಅಂತ. ಕಳೆದ 3-4 ದಿನಗಳ ಹಿಂದೆ ಕೂಡ ಈ ಪ್ರತಿಭಟನೆ ನಡಿಬೇಕಾಗಿತ್ತು. ಒಂದು ವಾರದ ಹಿಂದೆ ನಡಿಬೇಕಾಗಿತ್ತು. ಬಟ್ ಅಲ್ಲಿನ ಮುಖ್ಯಸ್ಥರೊಬ್ರು ಸಾವನ್ನಪ್ತಾರೆ, ಅಥವಾ ಅವರು ಹಸು ನೀಗಿದ ನಂತರದಲ್ಲಿ ಆ ಮುಷ್ಕರವನ್ನ ಮುಂದೂಡಲಾಗಿತ್ತು. ಅದು ನಾಳೆಗೀಗ ಕಂಟಿನ್ಯೂ ಆಗ್ತಾ ಇರೋದು. 4 ನಿಗಮಗಳ ಸಾರಿಗೆ ನೌಕರರು ಬೃಹತ್ ಪ್ರತಿಭಟನೆ ನಡೆಸ್ತಾರೆ. ಮುಖ್ಯವಾಗಿ ಬೆಂಗಳೂರು ಚಲೋ ಅನ್ನುವಂತ ಹೆಸರಿಟ್ಕೊಂಡು ಬೆಂಗಳೂರಿನಲ್ಲಿ ಎಫೆಕ್ಟ್ ಮುಟ್ಟತ್ತೆ. ಹಾಗಾಗಿ ಬಜೆಟ್ ಹೊತ್ತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ತಲೆಬಿಸಿ ಈಗ ಎದುರಾಗಿರುವುದು. ಸಾರಿಗೆ ನೌಕರರು ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಮಟ್ಟದ ಹೋರಾಟ ಮಾಡ್ತಾರೆ. ಕೆಲಸ ಕಾರ್ಯವನ್ನೆಲ್ಲ ಬಹಿಷ್ಕಾರ ಮಾಡಿ ಪ್ರತಿಭಟನೆಯಲ್ಲಿ ನೌಕರರು ಭಾಗಿಯಾಗ್ತಾರೆ. ವೇತನ ಹೆಚ್ಚಳದ ಹಿಂಬಾಕಿ, ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಿರೋದು. ನಾಳೆ ಪ್ರತಿಭಟನೆಯಲ್ಲಿ ಸಾವಿರಾರು ನೌಕರರು ಭಾಗಿಯಾಗಿರ್ತಾರೆ. ಬಹಳ ಮುಖ್ಯವಾಗಿ ಟೆಂಡರ್ ಕರೀತಾರೆ. ಈ ಎಲೆಕ್ಟ್ರಿಕಲ್ ಬಿಎಂಟಿಸಿ ಬಸ್ ಸೇರಿದಂತೆ ಕೆಲವೊಂದಷ್ಟು ಕೆಎಸ್ಆರ್ಟಿಸಿ ಸಂಘಟನೆಯ ವತಿಯಿಂದ. ಸೊ ಅವ್ರಿಗೂ ಕೂಡ ಸ್ಯಾಲ್ರಿ ರಿನ್ಯೂವಲ್ ಮಾಡಿಲ್ಲ, ಅಥವಾ ವೇತನ ಹೆಚ್ಚಳದ ಹಿಂಬಾಕಿಯನ್ನ ಇಟ್ಕೊಂಡಿದ್ದಾರೆ, ವೇತನದ ಪರಿಷ್ಕರಣೆ ಆಗ್ತಾ ಇಲ್ಲ, ಇನ್ ಟೈಮ್ಗೆ ಸ್ಯಾಲ್ರಿ ಆಗ್ತಾ ಇಲ್ಲ. ಜೊತೆಗೆ ಕೆಲವೊಂದಷ್ಟು ಅವರ ಬೇಡಿಕೆಗಳಿದೆ. ಯಾಕಂತ ಹೇಳಿದ್ರೆ ಅವರ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಸೇರಿದಂತೆ ಕೆಲವೊಂದಷ್ಟು ಪಟ್ಟಿ ಮಾಡ್ಕೊಂಡಿದ್ದಾರೆ. ಅದನ್ನು ಸರ್ಕಾರಕ್ಕೆ ತಲುಪಿಸುವ ಕೆಲಸ ಆಯಿತು, ಬಟ್ ಡೋಂಟ್ ಕೇರ್ ರೀತಿಯಲ್ಲಿ ವರ್ತಿಸಿದ್ರು. ಹಾಗಾಗಿ ಮತ್ತೊಮ್ಮೆ ಅದನ್ನ ನೆನಪಿಸಿಕೊಳ್ಳುವ ರೀತಿಯಲ್ಲಿ, ಸರ್ಕಾರಕ್ಕೆ ಗಮನ ತರುವ ರೀತಿಯಲ್ಲಿ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ನೌಕರರು ಭಾಗಿಯಾಗುವುದರ ಮೂಲಕ ಪ್ರತಿಭಟನೆಯನ್ನ ನಡೆಸ್ತಾರೆ.